mother andre bhavane. She is a feeling. She is a sentiment. She is not a human being. She is above human being. That is why we say she is above God even. ಈಗ ಮದರ್ ಅಂದ್ರೆ ನನಗೆ ನಿನ್ನೆ ಹೇಳಿದ್ರು ಮದರ್ಸ್ ಡೇ ದಿನ ಮಾತಾಡ್ಬೇಕು ಅಂತ. ಐ ರಿಯಲಿ ವೆಲ್ ಪ್ಲಾನ್ ಏನ್ ಮಾತಾಡ್ಬೇಕು ಅಂತ. ದೆನ್ ಐ ಜಸ್ಟ್ ವಿಜುವಲೈಸ್ ಮೈ ಮಾಮ್ ಅಂಡ್ ಅದರ್ ಮಾಮ್ಸ್ ಆಫ್ ದಟ್ ಜನರೇಷನ್. ಆಮೇಲೆ ನನಗೆ ಗೊತ್ತಾಯ್ತು ಮಾತಾಡ್ಬೇಕು ಅಂತ. ಮದರ್ ಅಂದ್ರೆ ಮ್ಯಾಗ್ನಿಫಿಸೆಂಟ್, ಮ್ಯಾಜಿಕ್, ಮಿರಕಲ್ ಅಂಡ್ ಮಾರ್ವೆಲಸ್. ಈ 4 ಶಬ್ದಗಳಿಗೂ ಅವಳು ಅರ್ಥಳು. ಯಾಕೆ ಅಂತ ನಾನು ಹೇಳ್ತೀನಿ. ನಾವು ಮದರ್ ವಿಲ್ ಕನ್ಸೀವ್ ಅಸ್ ಇನ್ ಅವರ್ ವೂಮ್. ನಾವು ಅವಳ ಹೊಟ್ಟೆಯಲ್ಲಿ ಜನ್ಮ ತಾಳಿದ್ದೀವಿ. ನಮ್ಮ ಚಿಕ್ಕ ಎಂಬ್ರಿಯೋನಿಂದ ಅವಳ ರಕ್ತ, ಅವಳ ಮಾಂಸ, ಥ್ರೂ ಹರ್ ಬ್ಲಡ್ ಅಂಡ್ ಮಸಲ್ ಆರ್ ಪವರ್ ವಿ ಆರ್ ಬೋರ್ನ್. ವಿ ಟೇಕ್ ಶೇರ್ ಇನ್ ಅವರ್ ವೂಮ್. ಅದೇನೇ ಇದು. And she sacrifices her dreams, her likes and dislikes. Then you are born. This is a beautiful world. But entry, now enter agade ಈ beautiful world ಗೆ to our mother. She is the way. ಅವಳೇ ದಾರಿ. ಈ ಸುಂದರವಾದ ಭೂಮಿಗೆ ಬರಕ್ಕೆ ಅವಳೇ ನಮ್ಗೆ ದಾರಿ. ಬಟ್ ಅವಳು ಅದರಲ್ಲೇ ಸುಮ್ಮನೆ ಆಗಲ್ಲ. ನಮ್ಮ ಇನ್ಫೆನ್ಸಿ, ಚೈಲ್ಡ್ಹುಡ್ ಎಲ್ಲ ನೋಡ್ತಾಳೆ. ನಮ್ಮ ಕೈ ಹಿಡಿದು ನಡೆಸ್ತಾಳೆ. ಅಫ್ಕೋರ್ಸ್ ನಮ್ಮ ಮೊದಲ ಮಾತು ಕೂಡ ಅಮ್ಮನೇ. ಅಮ್ಮ ಅಂತಿದ್ರೆ ನಾವೆಲ್ಲ ಅಪ್ಪ ಬೇರೆಲ್ಲ ಶಬ್ದಗಳನ್ನ ಕಲಿತೀವಿ. ಅದಾದ್ಮೇಲೆ ಅವಳು ನಮ್ಮ ಸ್ಕೂಲು, ಕಾಲೇಜು, ಪ್ರೊಫೆಷನ್ ಆದ್ಮೇಲೆ ನಾವು ವರ್ಕ್ ಮಾಡ್ತಿರೋವಾಗ ಎಲ್ಲದರಲ್ಲೂ ಶಿ ವಿಲ್ ಬಿ ಅ ಸ್ಟ್ರಾಂಗ್ ಪಿಲ್ಲರ್ ಆಫ್ ಸ್ಟ್ರೆಂತ್. ಅವಳು ಥ್ರೂ ಥಿಕ್ ಅಂಡ್ ಥಿನ್ ಅಂತೀವಿ, ಥ್ರೂ ಸ್ಯಾಡ್ನೆಸ್ ಅಂಡ್ ಹ್ಯಾಪಿನೆಸ್, ಥ್ರೂ ಅವರ್ ಮಿಸ್ಟೇಕ್ಸ್. ಎಷ್ಟು ತಪ್ಪುಗಳು ಮಾಡ್ತೀವಿ ನಾವು. ಈ ಜನರೇಷನ್ ಅಲ್ಲೂ ಮಾಡಿದ್ದೀವಿ. ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು. ಅದನ್ನೆಲ್ಲ ತೀಡಿ ನಮಗೆ ಒಂದು ಪರ್ಸನ್ ಆಗಿದ್ದವ್ರಿಗೆ ಒಂದು ಪರ್ಸನಾಲಿಟಿ ಕೊಡ್ತಾಳೆ. ಒಬ್ಬ ಇಂಡಿವಿಜುವಾಲಿಟಿ ಮಾಡ್ತಾಳೆ. ಸೊ ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದ್ರೆ ನಾನೇ. ಇವತ್ತಿನ ದಿನ ನಾನಿವತ್ತು ಎಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅಂದ್ರೆ ಆ ಶಕ್ತಿ ಕೊಟ್ಟಿದ್ದು ನಮ್ಮಮ್ಮನೇ. ಅಲ್ಲಿಂದ ಸ್ಟಾರ್ಟ್ ಆಗತ್ತೆ. ಬಟ್ ಅಮ್ಮಂದು ಮಕ್ಕಳನ್ನ ಬೆಳೆಸೋದ್ರಲ್ಲಷ್ಟೇ ಎಂಡ್ ಆಗಲ್ಲ. ಅಮ್ಮ ಮನೆಯಲ್ಲಿ 16 ಜನ ಇದ್ದಾರೆ. ಅತ್ತೆ, ಮಾವ, ಸಂಬಂಧಿತ ಎಲ್ಲರೂ ಇದ್ದಾರೆ. ಅವ್ರನ್ನೆಲ್ಲ ಮೇಡಮ್ ಹೇಳಿದ್ರು, ಒಂದು ಸಿನಿಮಾ ಸಮಾಜದಲ್ಲಿ ಸಿನಿಮಾ ಮಾಡಿದಂತೆ ನನ್ನ ಪುಣ್ಯ ಮತ್ತೆ ಕೃಷ್ಣಪ್ಪನ ಪುಣ್ಯ. ಅವ್ರ ಮಾತಲ್ಲೇ ಗೊತ್ತಾಯ್ತು. ಜೈ ಮುಂಗಾರ. ಆ ಒಂದು ಸಿನಿಮಾ ಒಂದು ಡಾಕ್ಟರ್ಗೆ ಲಂಡನ್ನಲ್ಲಿ ಓದ್ತಿರ್ಬೇಕಾದ್ರೆ ನಾನು ಅಲ್ಲಿ ಬಿಟ್ಟು ನಮ್ಮೂರಿಗೆ ಬಂದ್ಬಿಡೋಣ ಅಂತ ಅನ್ಸಂಗ್ ಮಾಡಿದೆಯಲ್ಲ, ಆ ಮಹಾಮಾತೆಗೆ ಒಂದನೇ ಅವರಿಗೆ ಮೊದಲನೇ ಮದರ್ಸ್ ಡೇ ಹಾಕಿದ್ದೆ. ಆರೋಗ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಎಲ್ಲ ಕಡೆ ಎಲ್ಲ ಪುಸ್ತಕದಲ್ಲಿ ಚಿಕ್ಕ ಮಕ್ಕಳಿದ್ದಾಗಿಂದ ಮೇಷ್ಟ್ರು ಹೇಳ್ಕೊಡ್ತಾರೆ, ಆರೋಗ್ಯವೇ ಭಾಗ್ಯ, ಅದಕ್ಕಿಂತ ದೊಡ್ಡ ಸಂಪತ್ತಿಲ್ಲ. ನಾವು ಸಂಪತ್ತು ಗಳಿಸಕ್ಕೆ ಹೋಗಿ ಆರೋಗ್ಯ ಮಣ್ಣು ಮಾಡ್ಕೊಂಡ್ಬಿಡ್ತೀವಿ. ಅಂಥ ಸಂದರ್ಭದಲ್ಲಿ ಡಾಕ್ಟರ್ಗಳೆಲ್ಲೂ ದೇವರಾಗ್ತಾರೆ ಹೋಗ್ತಾರೆ. ಯಾರು ಡಾಕ್ಟರ್ಗೂ ಮುಂದೆ ಲಾಯರ್ಗೂ ಮುಂದೆ ಸುಳ್ಳು ಹೇಳ್ಬಾರ್ದು ಅಂತಲ್ಲ ಸತ್ಯಸ್ಥರು. ಏನೇನೋ ತಿಂತೀವಿ. ಇವತ್ತೆಲ್ರಿಗೂ ಗೊತ್ತು ನಾವು ತಿಂತಾ ಇರೋ ಆಹಾರ ಸರಿಗಿಲ್ಲ. ನಮ್ಮ ದುಡಿಮೆ ಮತ್ತೆ ನಮ್ಮ ಆರೋಗ್ಯ ಎರಡೂ ಏರುಪೇರು ಆಗ್ತಾನೆ ಇರ್ತವೆ ಇವತ್ತಿನ ಕಾಲದಲ್ಲಿ. ಅಂಥ ಸಂದರ್ಭಗಳಲ್ಲಿ ಒಳ್ಳೆ ಡಾಕ್ಟರ್ಗಳು, ಒಳ್ಳೆ ಆಸ್ಪತ್ರೆಗಳು ಇತ್ಯಾದಿಗಳು ಮಹತ್ವ ತುಂಬಾ ಮೇಲ್ಮಟ್ಟದಲ್ಲಿದೆ. ಇವತ್ತಿನ ವೈದ್ಯಕೀಯ ವಿಜ್ಞಾನ ಅದು ಇರೋ ಸ್ಥಿತಿಗತಿ ನೋಡಿದ್ರೆ ನಿಜ ನಿಮ್ಮೆಲ್ಲರ ಪೇಷನ್ಸ್ಗೆ, ನಮ್ಮೆಲ್ಲರ ಪ್ರತಿಭೆಗೆ ನಂದು ಕೃಷ್ಣಪ್ಪನ ಒಂದು ದೀರ್ಘ ನಮಸ್ಕಾರ. ಇಂಥ ಪ್ರಕ್ರಿಯೆ ಆಸ್ಪತ್ರೆಗಳು ನೂರಾರು ಆಗಿ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಬಯಸ್ತಾನೆ. ಈ ಒಂದು ಆಸ್ಪತ್ರೆಗೆ ನನ್ನ ತುಂಬ ಹೃದಯದ ಧನ್ಯವಾದ. ನಾನು ಕೋವಿಡ್ ಟೈಮಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಪೊಲೀಸ್ ಕಮಿಷನರು ಒಂದು ಹಾಡು ಮಾಡಿ ಒಂದು ವಿಡಿಯೋ ಮಾಡಿ ಡಾಕ್ಟರ್ಗಳ ಮೇಲೆ ಹೇಳಿದಾಗ ಈ ಹಾಸ್ಪಿಟ್ಲಿಗೆ ನನ್ನ ಕರೆದು
ಸಾಕಷ್ಟು ಕೆಲಸವನ್ನ ಮಾಡಿದ್ರು. ಆ ಕಾರಣಕ್ಕೆ ಪ್ರಕ್ರಿಯೆ ಆಗುತ್ತಿದ್ದಂಗೆ ಕೃಷ್ಣಪ್ಪಣ್ಣ ಕರೆದ್ರು ಹೋಗೋಣ ಬರ್ಲಿ ಅಂತ. ಆ ಒಂದು ಮದರ್ಸ್ ಡೇಗೂ ಸಹ ತುಂಬಾ ಒಳ್ಳೆ ಕಾರ್ಯಕ್ರಮದ ಜೊತೆ ನಮ್ಮ ದಿನ ಶುರು ಆಗ್ತಿದೆ. ಮತ್ತೊಮ್ಮೆ ಎಲ್ಲರಿಗೂ, ಎಲ್ಲ ವೈದ್ಯರಿಗೂ ನನ್ನ ನಮಸ್ಕಾರ. ಶುಭವಾಗಲಿ.